ಪಾಪ ಮಾಡುವಾಗಲೇ ಈ ಎಚ್ಚರ ನಮಗಿರಬೇಕು ಅಂತ ವ್ಯಾಸರು ತಿಳಿಸ್ತಾರೆ. ಲೋಟೋ ನಿರಂಕುಶ ಸರ್ವ, ನಿರಂಕುಶ ಪ್ರವೃತ್ತಿ. ಯಾರು ಕೇಳೋರು? ಈ ತರಹದ ಒಂದು ಆಸುರಿ ಭಾವನೆಯಿಂದ ಮನುಷ್ಯರೇನು ಪಾಪಕರ್ಮಗಳನ್ನು ಮಾಡುತ್ತಾರೆ, ಅದರ ಫಲವನ್ನು ಒಂದು ದಿವಸ ಅನುಭವಿಸಬೇಕಾಗತ್ತೆ. ಶಾಸ್ತ್ರದ ಮರ್ಯಾದೆಯನ್ನು ಮೀರಿ ನಾನಾ ರೀತಿಯಲ್ಲಿ ದುಷ್ಟಕರ್ಮಗಳನ್ನು ಮಾಡಿದರೆ ಅದಕ್ಕೆ ನಾವು ಮುಂದೆ ಒಂದು ದಿವಸ ದುಃಖ ಪಡಬೇಕಾಗತ್ತೆ. ಅದರಿಂದ ಎಂದೂ ಹಾಗೆ ಮಾಡದೆ ಶಾಸ್ತ್ರೋಕ್ತವಾದ ಕರ್ಮಗಳು, ಸ್ನಾನ, ದಾನ, ಜಪ, ಹೋಮ, ಅಧ್ಯಯನ, ದೇವತಾರ್ಚನೆ, ಶ್ರಾದ್ದಾದಿ ಕರ್ಮಗಳು, ಅತಿಥಿ ಸತ್ಕಾರ, ಇವುಗಳನ್ನೆಲ್ಲ ಎಂದೂ ಬಿಡದೆ ನಾವು ಆಚರಣೆ ಮಾಡಬೇಕು ಅಂತ ಮಾರ್ಕಂಡೇಯರು ತಿಳಿಸ್ತಾ ಇದ್ದಾರೆ. ಧರ್ಮಂ ಸಮಾಚರನ್ ನಿತ್ಯಂ ಪಾಪಾಂಶೇನ ನಲಿಪ್ಯತೆ. ಮನುಷ್ಯ ಪ್ರತಿನಿತ್ಯವೂ ಧರ್ಮಾಚರಣೆಯನ್ನು ಮಾಡಬೇಕು. ವೇದಗಳಲ್ಲಿ, ಪುರಾಣಗಳಲ್ಲಿ ಹೇಳಿರುವಂತಹ ಧರ್ಮಾಚರಣೆ ಏನಿದೆ ಅದನ್ನು ಮನಸಾಪಿ ನಲಂಘಯೇತ್ ಅಂತಾರೆ. ಅದನ್ನು ಬಿಡೋದಲ್ಲಂತೆ, ಮನಸ್ಸಿನಲ್ಲಿಯೂ ನೀನು ಆ ಶಾಸ್ತ್ರ ಹೇಳಿರುವ ಧರ್ಮವನ್ನು ಮೀರಬೇಡ ನೀನು. ಅಂದರೆ ಪ್ರತ್ಯಕ್ಷವಾಗಿ ನಾವು ಅದನ್ನು ಮೀರುವುದು ಬೇರೆ, ಮನಸಾಪಿ ನಲಂಘಯೇತ್, ಮನಸ್ಸಿನಲ್ಲಿಯೂ ದುಷ್ಟಕರ್ಮವನ್ನು ನಾನು ಮಾಡ್ತೇನೆ ನೀನು ಸಂಕಲ್ಪ ಮಾಡಬೇಡ ಅಂತ ಹೇಳ್ತಾರೆ ಶಾಸ್ತ್ರಕಾರ. ಯಾಕೆಂದರೆ ಮನಸ್ಸಿನಲ್ಲಿ ನಾವು ಕೆಟ್ಟ ಕೆಲಸ ಮಾಡ್ತೇನೆ ಅಂತ ಅಂದ್ಕೊಂಡ್ರು ಅದಕ್ಕೂ ಪಾಪ ಇದೆ. ಅದಕ್ಕೋಸ್ಕರ ಮನಸಾಪಿ ನಲಂಘಯೇತ್ ಇಹ ಲೋಕೆ ಪರೇಚೈವ ಯದೀಚ್ಛೇತ್ ಶ್ರೇಯ ಆತ್ಮನಃ. ಈ ಪ್ರಕಾರ ತಿಳಿಸ್ತಾ ಮುಂದೆ ವೃಷೋತ್ಸರ್ಗದ ಬಗ್ಗೆ, ಪಿಂಡ ಪ್ರದಾನದ ಬಗ್ಗೆ ಅನೇಕ ತರಹದ ಧರ್ಮಗಳನ್ನು ನಮಗೆ ಮಾರ್ಕಂಡೇಯರು ತಿಳಿಸಿಕೊಡುತ್ತಾರೆ. ಧರ್ಮರಾಜನಿಗೆ ಹೇಳುವ ಮೂಲಕ ನಮ್ಮೆಲ್ಲರಿಗೂ ಮಾರ್ಕಂಡೇಯರು ತಾವಿಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಇದೆಲ್ಲ ಹೇಳ್ತಾ ಮುಂದೆ ಮತ್ತೊಂದು ತೀರ್ಥ ಬರುತ್ತೆ, ಅದು ಅನರಕೇಶ್ವರ ತೀರ್ಥ ಅಂತ. ಆ ತೀರ್ಥದಲ್ಲಿ ಸ್ನಾನ ಮಾಡೋಣದರಿಂದ ನರಕ ಯಾತನೆಯನ್ನು ನಾವು ತಪ್ಪಿಸಿಕೊಳ್ಳಬಹುದು ಅಂತ ಹೇಳುತ್ತಾರೆ. ಆ ಸಮಯದಲ್ಲಿ ಧರ್ಮರಾಜರು ಪ್ರಶ್ನೆ ಮಾಡಿದ್ದುಂಟು, ಮನುಷ್ಯ ತನ್ನ ಶುಭಾಶುಭಗಳಿಂದ ಯಾವ ತರಹದ ಫಲಗಳನ್ನು ತಾನು ಪಡೀತಾನೆ? ಅಚೀರ್ಣ ಪ್ರಾಯಶ್ಚಿತ್ತಾನಾಂ ಯಮಲೋಕೆ ಹ್ಯನೇಕಧ. ಅದಕ್ಕೆ ಮಾರ್ಕಂಡೇಯರು ಉತ್ತರ ಕೊಡುತ್ತಾ, ಯಾವ ವ್ಯಕ್ತಿ ಕರ್ಮಗಳನ್ನು ಮಾಡಿದ ಮೇಲೆ, ಒಂದು ಉದಾಹರಣೆ, ಯಾವುದೋ ಒಂದು ಪಾಪಕರ್ಮ ಮಾಡಿದ, ಅದಕ್ಕೆ ಪ್ರಾಯಶ್ಚಿತ್ತವನ್ನು ತಾನು ಆಚರಣೆ ಮಾಡಲೇ ಇಲ್ಲ, ಅಂಥ ವ್ಯಕ್ತಿ ತಾನು ಮಾಡಿರುವಂತಹ ಪಾಪಕರ್ಮದ ಫಲದಿಂದ ಅನೇಕ ಯಮಯಾತನೆಗಳನ್ನು ತಾನು ಅನುಭವಿಸಬೇಕಾಗತ್ತೆ. ಅಷ್ಟೇ ಅಲ್ಲ, ಯಮಯಾತನೆ ಅನುಭವಿಸಿದಷ್ಟು ಮಾತ್ರಕ್ಕೆ ಆ ಪಾಪ ಮುಗಿದು ಹೋಗ್ಬಿಡೋದಿಲ್ಲಂತೆ. ಯಾವುದು ಪ್ರಚ್ಛನ್ನವಾದ ಪಾಪಗಳಿರ್ತಾವೆ, ಅಂದರೆ ದೊಡ್ಡ ದೊಡ್ಡ ಪಾಪಗಳಿರ್ತಾವೆ, ಆ ಫಲದಿಂದ ಯಮಯಾತನೆ ಅನುಭವಿಸಿದ ಮೇಲೂ ಮುಂದೆ ಹುಟ್ಟಬೇಕಾದರೆ ಯಾವುದೋ ಒಂದು ಪಾಪದ ಚಿಹ್ನೆಯಿಂದಲೇ ನಾವು ಹುಡ್ತೇವೆ ಅಂತ. ಅಂದರೆ ನಾವು ಈಗ ಮಾಡಿರುವ ಪಾಪ ಅದು ಯಮಲೋಕದಲ್ಲೂ ಅದಕ್ಕೆ ಶಿಕ್ಷೆ ಇದೆ, ಮುಂದೆ ಹುಟ್ಟುವಾಗಲೂ ಹಿಂದಿನ ಜನ್ಮಗಳಲ್ಲಿ ಮಾಡಿರುವ ಪಾಪದಿಂದ ಯಾವುದೋ ಒಂದು ತರಹದ ಕ್ಷುದ್ರವಾಗಿರತಕ್ಕಂಥ ಒಂದು ಲಕ್ಷಣ, ಒಂದು ಚಿಹ್ನೆ ನಮ್ಮಲ್ಲಿ ಬರುತ್ತೆ. ಅದು ರೋಗದ ರೂಪದಲ್ಲಿ ಕಾಣಿಸಿಕೊಳ್ಳಬಹುದು, ಅಥವಾ ಯಾವುದೋ ಒಂದು ವಿಚಾರದ ರೂಪದಲ್ಲಿ ನಮ್ಮಲ್ಲಿ ಕಾಣಿಸಿಕೊಳ್ಳಬಹುದು. ಅವುಗಳನ್ನು ನೋಡಿದಾಗ ನಮಗೆ ಗೊತ್ತಾಗ, ಓ, ಹಿಂದಿನ ಜನ್ಮದಲ್ಲಿ ಈ ವ್ಯಕ್ತಿ ಇಂಥ ಒಂದು ಪಾಪ ಮಾಡಿದ್ದಾನೆ, ಆದ್ದರಿಂದ ಈ ಜನ್ಮದಲ್ಲಿ ಇವನಿಗೆ ಹೀಗಾಗಿದೆ, ಒಂದು ಊಹೆಯನ್ನು ನಾವು ಮಾಡಲಿಕ್ಕೆ ಬರುತ್ತೆ. ಅದಕ್ಕೆ ಅನೇಕ ರೀತಿಯಲ್ಲಿ ತಿಳಿಸ್ತಾರೆ. ಗದ್ರತೋ ಅನೃತವಾದಿ ಸ್ಯಾತ್ ಮುಟಶ್ಚೈವ ಗವಾಂಡ್ರತೆ. ಯಾವ ವ್ಯಕ್ತಿ ಅನೃತವನ್ನು, ಯಾವಾಗಲೂ ಸುಳ್ಳನ್ನೇ ಮಾತಾಡ್ತಾ ಇರ್ತಾನೆ, ಅಂಥ ವ್ಯಕ್ತಿ ಮುಂದಿನ ಜನ್ಮದಲ್ಲಿ ಗದ್ರದ ಅಂದರೆ ಮಾತು ತೊದಲ್ತಾ ಇರತ್ತವರಿಗೆ, ಗುಡ್ರು ಅಂತ ಕರೀತಾರೆ ನಮ್ಮ ಕಡೆ. ಆ ಗುಡ್ರು ರೋಗ ಬರುತ್ತವರಿಗೆ, ಮಾತು ನಿರಂತರ ತೊದಲ್ತಾ ಇರುತ್ತೆ, ಸರಿಯಾಗಿ ಮಾತಾಡಲಿಕ್ಕೆ ಬರೋದಿಲ್ಲ. ಅದು ಸುಳ್ಳು ಹೇಳಿದ್ದರ ಪ್ರಭಾವ ಅಂತ ಅರ್ಥ. ಅದೇ ರೀತಿಯಲ್ಲಿ ಇನ್ನು ಕೆಲವೊಮ್ಮೆ ಕೆಟ್ಟ ರೀತಿಯಲ್ಲಿ ಮತ್ತೊಬ್ಬರಿಗೆ, ಜ್ಞಾನಿಗಳಿಗೆ ನಿಂದನೆಯನ್ನು ಮಾಡಿದಾಗ ಅದರ ಪ್ರಭಾವದಿಂದ ಮುಂದೆ ಮೂಟನಾಗಿ ಹುಟ್ಟುವಂಥವನಾಗ್ತಾನೆ. ಬ್ರಹ್ಮಹತ್ಯಾ ಪಾತಕ ಮಾಡಿದರೆ ಅವನಿಗೆ ಕುಷ್ಠರೋಗ ಅನ್ನುವಂಥದ್ದು ಬರುತ್ತೆ. ಮದ್ಯಪಾನ ಮಾಡಿದರೆ ಅವನು ಶಾವದಂತಹ ಕಪ್ಪು ಹಲ್ಲು ಇರತಕ್ಕಂಥವನಾಗ್ತಾನೆ. ಭಂಡಾರವನ್ನು ಅಪಹಾರ ಮಾಡಿದರೆ ಮುಂದೆ ಕೆಟ್ಟ ಉದುರು ಇರತಕ್ಕಂಥವನಾಗಿ ಹುಡ್ತಾನಂತ. ಇದು ತುಂಬ ಹೇಳಿದ್ದಾರೆ. ನಾವು ಸಾಮಾನ್ಯ ಗರುಡ ಪುರಾಣದಲ್ಲಿ ಇದನ್ನೆಲ್ಲ ಬಹಳ ವಿಸ್ತಾರವಾಗಿ ಕೇಳುತ್ತೇವೆ. ಇಲ್ಲಿ ಅಷ್ಟು ವಿಸ್ತಾರ ಮಾಡೋದಿಲ್ಲ, ಒಂದು ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳುತ್ತಾರೆ. ಮರ್ಯಾದ ಮಾತ್ಸರ್ಯಾದಥ ಜಾತ್ಯಂಧ ಜನ್ಮಾಂಧ ಪುಸ್ತಕಂ ಹರನ್. ಮತ್ತೊಬ್ಬರ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ, ಮತ್ತೊಬ್ಬರ ಐಶ್ವರ್ಯವನ್ನು ನೋಡಿ ಅವರ ಔನ್ನತ್ಯವನ್ನು ಕಂಡು ಹೊಟ್ಟೆ ಕಿಚ್ಚು ಪಟ್ಕೊಂಡ್ರೆ
ಅಂಥ ವ್ಯಕ್ತಿ ಅವನು ಹುಟ್ಟು ತುರುಡನಾಗಿ ಹುಡ್ತಾನಂತ. ಹೀಗೆ ಹರನ್ ವಸ್ತ್ರಂ ಭವೇದ್ರೋಧ, ವಸ್ತ್ರವನ್ನು ಕದ್ದರೆ, ಮತ್ತೊಬ್ಬರ ಬಟ್ಟೆಯನ್ನು ಕದ್ದಿದ್ದೇವೆ ಅಂತಂದರೆ ಅವನಿಗೆ ಹಲ್ಲಿಯ ಜನ್ಮ ಬರುತ್ತೆ ಅಂತ ತಿಳಿಸಿದ್ದಾರೆ. ಜರದ ಪವನಾಶನಃ, ಮತ್ತೊಬ್ಬರಿಗೆ ವಿಷ ಕೊಟ್ಟಿದ್ದಾನೆ ಅಂದರೆ ಅವನು ಮುಂದೆ ಹಾವಾಗಿಯೇ ಹುಡ್ತಾನಂತ. ಹೀಗೆ ದುರುದಾರಾಭಿಲಾಷೀಶ ತ್ರಚಲಾಸೋ ಭವೇಚ್ಚಿರಂ, ಜಲಪ್ರಸ್ರವಣಂ ಯಸ್ತು ಭಿಂದ್ಯಾನ್ ಮತ್ಸ್ಯೋ ಭವೇನ್ನರಃ. ತುಂಬ ಪಾಪಗಳನ್ನು ನಮಗೆ ಇಲ್ಲಿ ಮಾರ್ಕಂಡೇಯರು ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೊಬ್ಬರಿಗೆ ಕೆಟ್ಟ ಆಹಾರವನ್ನು ನಾವು ಕೊಟ್ಟರೆ, ಯಾವುದೋ ಕೊಳ್ತಿರುವಂತಹದ್ದು, ಕೆಟ್ಟಿರುವಂತಹದ್ದು, ಹೊತ್ತಿರುವಂತಹ ಅನ್ನ, ಇಂಥ ಅಂದರೆ ತಿನ್ನಲಿಕ್ಕೆ ಯೋಗ್ಯವಲ್ಲದ ಆಹಾರವನ್ನು ಮತ್ತೊಬ್ಬರಿಗೆ ಕೊಟ್ಟಿದ್ದೇವೆ ಅಂದರೆ ಅದರಿಂದ ಮುಂದಿನ ಜನ್ಮದಲ್ಲಿ ಕ್ಲೀಬನಾಗಿ ನಪುಂಸಕನಾಗಿ ಹುಟ್ಟಬೇಕಾದಂತಹ ಪ್ರಸಂಗ ಬರುತ್ತೆ. ಇನ್ನು ಯಾವ ಗುರುವಾದರೆ ವಿದ್ಯೆಯನ್ನು ಹೇಳಿಕೊಡೋದಿಲ್ಲ ಶಿಷ್ಯನಿಗೆ, ಅಂಥವನಿಗೆ ಎತ್ತಿನ ಜನ್ಮ ಬರುತ್ತೆ ಅಂತ ತಿಳಿಸಿಕೊಟ್ಟಿದ್ದಾರೆ. ಹೀಗೆ ತುಂಬ ಪಾಪಗಳನ್ನು ಹೇಳುತ್ತಾ ಮನುಷ್ಯ ಜೀವ ತಾನು ಮಾಡಿರುವಂಥ ಪಾಪಕರ್ಮಗಳಿಂದ ಮುಂದೆ ಅನೇಕ ರೀತಿಯಲ್ಲಿ ತಾನು ದುಃಖವನ್ನು ಪಟ್ಟು ಮತ್ತೆ ಯಾವುದೋ ಒಂದು ಪುಣ್ಯ ಪ್ರಭಾವದಿಂದ ಮನುಷ್ಯ ಜನ್ಮವನ್ನು ತಾನು ಪಡ್ಕೊಳ್ತಕ್ಕಂಥವನಾಗ್ತಾನೆ. ಇಷ್ಟು ಹೇಳುತ್ತಾ ಮುಂದೆ ವೈತರಣಿಯ ವರ್ಣನೆ ಎಲ್ಲ ಮಾಡಿದ್ದಾರೆ. ನಾವು ಗರುಡ ಪುರಾಣದಲ್ಲಿ ವಿಸ್ತಾರವಾಗಿ ಕೇಳುತ್ತೇವೆ ಅದನ್ನು. ಬ್ರಾಹ್ಮಣಾಯ ಪ್ರತಿಶ್ರುತ್ಯ ಯೋ ದಾನಂ ನ ಪ್ರಯಚ್ಛತಿ. ವೈತರಣಿ ನದಿ ಬಹಳ ಘೋರವಾಗಿರತಕ್ಕಂಥ ನದಿ ಅದು. ಯಾರ ನದಿಯ ಹೊತ್ತಾರೆ ಅಂತ ಧರ್ಮರಾಜರು ಪ್ರಶ್ನೆ ಮಾಡುತ್ತಾರೆ. ನೋಡಿ, ಪ್ರಶ್ನೆ ಮಾಡುವ ಧರ್ಮರಾಜರು ಸ್ವಯಂ ತಾನೇ ಯಮಧರ್ಮ, ಆ ನರಕದ ಅಧಿಪತಿಯವರು. ಅವರಿಗೆಲ್ಲ ಗೊತ್ತೇ ಇದೆ, ಆದರೂ ಮಾರ್ಕಂಡೇಯರನ್ನು ಪ್ರಶ್ನೆ ಮಾಡುತ್ತಾರೆ ಅವರು. ಋಷಿಗಳ ಮುಖದಿಂದ ಪುನಃ ಅದನ್ನೆಲ್ಲವನ್ನು ಕೇಳಬೇಕು ಅನ್ನೋ ವಿಚಾರಕ್ಕೆ ಮಾರ್ಕಂಡೇಯರನ್ನು ಕೇಳಿದಾಗ ಮಾರ್ಕಂಡೇಯರು ಹೇಳುತ್ತಾರೆ, ಯಾರಾದರೆ ಮತ್ತೊಬ್ಬರನ್ನು ಸಂಹಾರ ಮಾಡುತ್ತಾರೋ, ಮತ್ತೊಬ್ಬರ ದೋಷಗಳನ್ನೇ ನಿರಂತರ ಎಣಿಸ್ತಾ ಇರ್ತಾರೋ, ನೋಡಿ ಈ ತರಹದ ಪ್ರವೃತ್ತಿ ಇರುತ್ತೆ. ಎದುರಿನ ವ್ಯಕ್ತಿಯಲ್ಲಿ ಸಾವಿರಾರು ಒಳ್ಳೆಯ ಗುಣ ಇರುತ್ತವೆ, ಅದನ್ನು ಯಾವುದು ನೋಡೋದಿಲ್ಲ, ಬರೀ ದೋಷ ಹುಡುಕುವ ಕೆಲಸ. ಅವ್ರು ಏನು ತಪ್ಪು ಮಾಡ್ತಾರೆ, ಏನು ತಪ್ಪು ಮಾತಾಡ್ತಾರೆ, ಎಲ್ಲಿ ಎಡುತ್ತಾರೆ, ಬರೀ ಇದಂಥ ದೋಷಗಳನ್ನೇ ಹುಡುಕಿ ಅದನ್ನು ಹೈಲೈಟ್ ಮಾಡೋದು. ಈ ತರಹದ ಪ್ರವೃತ್ತಿ ಇರುವವರೆಲ್ಲ ವೈತರಣಿಯಲ್ಲಿ ಹೋಗಿ ಬೀಳುತ್ತಾರೆ. ಇನ್ನು ಬ್ರಾಹ್ಮಣಾಯ ಪ್ರತಿಶ್ರುತ್ಯ, ಯಾರಿಗಾದರೂ ಏನಾದರೂ ಒಂದು ವಸ್ತುವನ್ನು ನಾವು ದಾನ ಮಾಡ್ತೇವೆ ಅಂತ ಹೇಳಿ, ನೋಡಿರಿ ನಾಳೆ ದಿವಸ ನಮ್ಮ ಮನೆಗೆ ಬನ್ನಿ, ನಿಮಗೆ ಇಂಥದ್ದೊಂದು ಪದಾರ್ಥ ಕೊಡಬೇಕು ಅಂತಿದ್ದೇವೆ ಹೇಳಿರ್ತಾರೆ. ಪಾಪ ಅವ್ರು ಆಸೆಯಿಂದ ಮನೆಗೆ ಬಂದಿರ್ತಾರೆ, ಬಂದಾಗ ಇಲ್ಲ ಅಂತ ಹೇಳಿ ಕಳಿಸ್ಬಿಡೋದು, ನಾನು ಹೇಳೇ ಇಲ್ಲ ಅಂತ ಅನ್ನೋದು. ಈ ರೀತಿಯಲ್ಲಿ ಮಾಡಿದರೆ ಅಂಥವರು ಅವರೂ ವೈತರಣಿಯಲ್ಲಿ ಬೀಳುತ್ತಾರೆ. ಹಾಗೆ ಸುಳ್ಳು ಸಾಕ್ಷಿ ಹೇಳತಕ್ಕಂಥವರು, ಪ್ರವಚನ ನಡೆಯುವ ಕಾಲಕ್ಕೆ ಅಥವಾ ಪಾಠ ನಡೆಯುವ ಕಾಲಕ್ಕೆ ವಿಘ್ನವನ್ನು ಉಂಟು ಮಾಡುವಂಥವರು, ಮದ್ಯಪಾನ ಮಾಡತಕ್ಕಂಥವರು, ಇನ್ನು ತೀರ್ಥಕ್ಷೇತ್ರಗಳನ್ನು ಕಲುಷಿತ ಮಾಡುವಂಥವರು, ಮಲಿನಗೊಳಿಸುವವರು, ಪರಪತ್ನಿ ಗಮನವನ್ನು ಮಾಡತಕ್ಕಂಥವರು, ಹೀಗೆ ಇವರೆಲ್ಲರೂ ಸಹಿತ ನರಕಗಾಮಿಗಳಾಗ್ತಾರೆ. ಇವರೆಲ್ಲ ವೈತರಣಿಯಲ್ಲಿ ಬಿದ್ದು ನಾನಾ ತರಹದ ದುಃಖಗಳನ್ನು ಅನುಭವಿಸಬೇಕಾಗತ್ತೆ. ನಮಗೆ ಆ ವೈತರಣಿಯಲ್ಲಿ ನಾವು ಬೀಳಬಾರದು ಅಂತಾದರೆ ಅದಕ್ಕೋಸ್ಕರವಾಗಿ ವೈತರಣಿಯ ಒಂದು ಗೋದಾನವನ್ನು ನಾವು ಮಾಡಬೇಕು. ಪ್ರತಿಯೊಬ್ಬ ವ್ಯಕ್ತಿಯೂ ಅವಶ್ಯವಾಗಿ ಮಾಡಲೇಬೇಕಾಗಿರುವಂತಹ ದಾನ ಇದು. ತಾನು ಬದುಕಿರುವಾಗಲೇ ವೈತರಣಿ ಗೋದಾನವನ್ನು ಮಾಡಬೇಕು ಅಂತ ಶಾಸ್ತ್ರ ತಿಳಿಸಿಕೊಡುತ್ತೆ. ಮೃತನಾದ ನಂತರದಲ್ಲಿ ಸಾಮಾನ್ಯ 5.5 ತಿಂಗಳಿಗೆ ವೈತರಣಿ ಗೋದಾನವನ್ನು ಮಾಡುವಂತಹ ಒಂದು ಕ್ರಮ ಇದೆ. ಗೋವನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕು ನಾವು. ಯಮದ್ವಾರೆ ಮಹಾಘೋರೆ ಯಾಸಾ ವೈತರಣಿ ನದಿ ತತ್ತರ್ತು ಕಾಮೋ ದದಾಮ್ಯೇನಾಂ ತುಭ್ಯಂ ವೈತರಣಿ ನಮಃ. ಏನು ಯಮನ ಮಾರ್ಗದಲ್ಲಿ ಹೊರಬೇಕಾದರೆ ಘೋರವಾಗಿರತಕ್ಕಂಥ ವೈತರಣಿ ನದಿ ಅನ್ನೋದು ಬರುತ್ತೆ. ಆ ವೈತರಣಿ ದಾಟುವುದಕ್ಕೋಸ್ಕರವಾಗಿ ನಾನು ಈ ಗೋದಾನವನ್ನು ಮಾಡ್ತಾ ಇದ್ದೇನೆ. ಹೀಗೆ ಸಂಕಲ್ಪವನ್ನು ಮಾಡಿ ಕರು ಸಮೇತವಾಗಿರತಕ್ಕಂಥ ಗೋವನ್ನು ಚೆನ್ನಾಗಿ ಮೊದಲು ಪೂಜೆ ಮಾಡಬೇಕಂತ. ಗೋವನ್ನು ಪ್ರಾರ್ಥನೆ ಮಾಡಬೇಕು. ಗಾವೋ ಮೇ ಅಗ್ರತಃ ಸಂತು, ಗಾವೋ ಮೇ ಸಂತು ಪೃಷ್ಠತಃ, ಗಾವೋ ಮೇ ಹೃದಯೇ ಸಂತು, ಗವಾಂ ಮಧ್ಯೆ ವಸಾಮ್ಯಹಂ. ಗೋವುಗಳನ್ನು ನಿತ್ಯವೂ ನಾವು ಪೂಜೆ ಮಾಡಬೇಕಾದದ್ದೇ. ಗೋಪೂಜೆ ಅನ್ನೋದು ಪ್ರತಿನಿತ್ಯವೂ ವಿಹಿತ. ದಾನಾದಿಗಳನ್ನು ಮಾಡುವ ಸಂದರ್ಭದಲ್ಲಂತೂ ವಿಶೇಷವಾಗಿ ಗೋವಿನ ಪೂಜೆಯನ್ನು ಮಾಡಬೇಕು. ಮಾಡಿ ಮತ್ತು ಯಾವ ಬ್ರಾಹ್ಮಣನಿಗೆ ಈ ವೈತರಣಿ ಗೋದಾನವನ್ನು ಕೊಡ್ತೇವೆ ಅವರಿಗೂ ಪೂಜೆಯನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ನಾವು.
ವಿಷ್ಣುರೂಪ ದ್ವಿಜಶ್ರೇಷ್ಠ ಭೂದೇವ ಪಂತಿಪಾವನ, ಹೇ ವಿಷ್ಣುವಿನ ಅಧಿಷ್ಠಾನವನ್ನು ಹೊಂದಿರುವಂತಹ ಹೇ ಬ್ರಾಹ್ಮಣನೇ, ನಿನಗೆ ನಾನು ಈ ಒಂದು ಗೋದಾನವನ್ನು ಮಾಡ್ತಾ ಇದ್ದೇನೆ. ಈ ಪುಣ್ಯದಿಂದ ನಾನು ವೈತರಣಿ ನದಿಯಿಂದ ಪಾರಾಗುವಂತೆ ಆಗಲಿ. ಈ ಪ್ರಕಾರ ಬ್ರಾಹ್ಮಣನನ್ನೂ ಪ್ರಾರ್ಥನೆ ಮಾಡಬೇಕು, ಯಮಧರ್ಮರಾಜರನ್ನೂ ಪ್ರಾರ್ಥನೆ ಮಾಡಬೇಕು, ಮತ್ತು ಗೋವನ್ನೂ ಪ್ರಾರ್ಥನೆ ಮಾಡಬೇಕಂತೆ. ಧೇನುಕೆ ಸಂಪ್ರತೀಕ್ಷಸ್ವ ಯಮದ್ವಾರೇ ಮಹಾಪಥೆ. ಹೇ ಗೋವೇ, ನಾನು ಮುಂದೆ ಒಂದು ದಿವಸ ಯಮನ ಬಾಗಿಲಿಗೆ ಹೋಗಲಿಕ್ಕಿದೆ. ನಾನು ಯಮನ ಹಾದಿಯಲ್ಲಿ, ಯಮಲೋಕದ ದಾರಿಯಲ್ಲಿ ನಾನು ಸಾಗಲಿಕ್ಕಿದೆ. ಅಂತಹ ಸಮಯದಲ್ಲಿ ಏನು ಆ ಮಾರ್ಗದ ಮಧ್ಯದಲ್ಲಿ ವೈತರಣಿ ನದಿ ಬರುತ್ತೆ, ಆ ಬಂದಾಗ ನೀನು ನನ್ನನ್ನು ಆ ವೈತರಣಿಯನ್ನು ದಾಟಿಸುವವಳಾರು. ಗೋವನ್ನು ಕೇಳಬೇಕಂತ. ನೀವು ಪ್ರಶ್ನೆ ಬರಬಹುದು, ಅಲ್ಲ ಇಲ್ಲಿ ಗೋವನ್ನು ಕೇಳಿದರೆ ಈ ಗೋವೆ ಏನಾದರೂ ಅಲ್ಲಿ ಬಂದು ದಾಟಿಸತ್ತಾ ಅಂತ. ಈ ಗೋವೇನಲ್ಲಿ ಬರುವುದಿಲ್ಲ. ನಾವು ದಾನ ಕೊಟ್ಟ ಗೋವು ಇಲ್ಲೇ ಇರಬಹುದು, ಆದರೆ ಈ ಪುಣ್ಯ ಪ್ರಭಾವದಿಂದ ಅಲ್ಲಿ ಮತ್ತೊಂದು ಗೋವು ಬರುತ್ತೆ ಅಂತ ಶಾಸ್ತ್ರ ಹೇಳುತ್ತಾರೆ. ಆ ಗೋವಿನ ಬಾಲ ಹಿಡ್ಕೊಂಡು ದಾಟ್ತಾನೆ ಅಂತ ಕೆಲವು ಪುರಾಣದಲ್ಲುಂಟು. ಕೆಲವು ಪುರಾಣಗಳಲ್ಲಿ ಒಂದು ನೌಕೆಯಲ್ಲಿ ಕೂತು ಆ ವೈತರಣಿಯನ್ನು ದಾಟ್ತಾನೆ ಅಂತ. ಏನೇ ಆದರೆ ಒಟ್ಟು ವೈತರಣಿಯನ್ನು, ಗೋದಾನದಿಂದ ವೈತರಣಿ ತರಣ ಅನ್ನುವಂಥದ್ದು ಅವಶ್ಯವಾಗಿ ಆಗೇ ಆಗತ್ತೆ ಅಂತ ಅರ್ಥ. ಹೀಗೆ ಅದನ್ನು ತಿಳಿಸಿಕೊಡ್ತಾ ಅನಕೇಶ್ವರ ತೀರ್ಥದಲ್ಲಿ ವೈತರಣಿ ಗೋದಾನದ ಬಗ್ಗೆ ನಮಗೆ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೊಂದು ಗೋಪೇಶ್ವರ ತೀರ್ಥ, ನಾಗತೀರ್ಥ, ಸರ್ಪತೀರ್ಥ, ಅನೇಕ ತೀರ್ಥಗಳ ಬಗ್ಗೆ ಮುಂದೆ ಮತ್ತೆ ಉಲ್ಲೇಖವನ್ನು ಮಾಡುತ್ತಾರೆ. ಇದನ್ನೆಲ್ಲ ಹೇಳ್ತಾ ಮುಂದೆ ಮಾರ್ಕಂಡೇಯರು ಮಾಂಡವ್ಯ ಋಷಿಗಳ ಕಥೆಯನ್ನು ನಮಗೆ ಈ ಪುರಾಣದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಮಾಂಡವ್ಯರು ಅಂತ ಒಬ್ಬ ದೊಡ್ಡ ಮಹರ್ಷಿಗಳು. ಅವರು ಒಂದು ಸಂದರ್ಭದಲ್ಲಿ ತಪಸ್ಸು ಮಾಡ್ತಾ ಕುಳಿತಿರಬೇಕಾದರೆ ಒಂದಷ್ಟು ಜನ ಕಳ್ಳರು ತಾರು ಯಾರೋ ಒಬ್ಬ ಧನಿಕನ ಮನೆಗೆ ಹೋಗಿ ಕಳ್ಳತನವನ್ನು ಮಾಡಿ ಆ ಸಂಪತ್ತನ್ನೆಲ್ಲ ದೋಚಿಕೊಂಡು ಹೋಗ್ತಾ ಇರ್ತಾರೆ ಅವರು. ಅಷ್ಟರಲ್ಲಿ ರಾಜಭಟರು ಹಿಂದೆ ಬಿದ್ದರು. ಆ ಕಳ್ಳರಿಗೆ ಭಯ ಆಗತ್ತೆ. ಆ ಸಂಪತ್ತನ್ನೆಲ್ಲ ತಂದು ಎಲ್ಲಿ ಮಾಂಡವ್ಯರು ತಪಸ್ಸು ಮಾಡ್ತಿರ್ತಾರೆ ಆ ಪ್ರದೇಶದಲ್ಲಿ ಆ ಸಂಪತ್ತನ್ನಿಟ್ಟು ಓಡಿ ಹೋಗ್ತಾರೆ ಕಳ್ಳರು.